ಹಾಯ್ ಹಲೋ, ಇದು ಇಮ್ಮು ವ್ಲಾಗ್ಸ್ಗೆ ಸ್ವಾಗತ. ಇಲ್ಲಿ ನಾನು ದುರ್ಗದಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಯಾಕೆ ಹೋಗ್ತೀನಿ ಅಂತ ಹೋಗ್ತಾ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಫೈನಲಿ ನಾನು ದುರ್ಗದಿಂದ ಬೆಂಗಳೂರು ರೀಚ್ ಆಗಿದ್ದೀನಿ. ಇವ್ರು ನಮ್ಮ ಅಣ್ಣ, ಅವಳ ಅಣ್ಣನ ಮಗಳು, ನನ್ನ ಮಗಳು. ಏನಕ್ಕೆ ಬಂದಿದ್ದೀವಿ ಅಂತ ಹೇಳ್ತೀನಿ. ನೆಕ್ಸ್ಟು ಮನೆಗೆ ಬಂದು ರೆಸ್ಟ್ ಮಾಡಿ ಸ್ವಲ್ಪ ಅದೆಲ್ಲ ರೆಸ್ಟ್ ತೊಗೊಂಡು ಆಮೇಲೆ ನಾನು, ನಮ್ಮ ಅಣ್ಣ, ನಮ್ಮ ಅತ್ತಿಗೆ, ನಮ್ಮ ಅಪ್ಪಾಜಿ, ನನ್ನ ಮಗಳು, ನಮ್ಮ ಅಣ್ಣನ ಮಗಳು ಇಷ್ಟು ಶಾಪಿಂಗ್ ಹೋದ್ವಿ. ಇಲ್ಲಿರೋದು ಮ್ಯಾಟರ್ ಏನಂದ್ರೆ, ಶಾಪಿಂಗ್ ಏನಕ್ಕೆ ಮಾಡ್ತಾಯಿದ್ದೀವಿ ಅಂದರೆ, ನಮ್ಮ ಅಣ್ಣನ ಮಗಳದು ನಾಮಕರಣ ಇದೆ, ಒಂದು ವೀಕ್ ಇದೆ. ಅದಕ್ಕೋಸ್ಕರ ಅವಳಿಗೆ ಬಟ್ಟೆ ತೊಗೊಳೋ ಅಂತ ಬಂದಿದ್ವಿ. ಹಾಗೆ ನಮ್ಮಿಬ್ಬರು, ನನ್ನ ಮಕ್ಕಳಿಬ್ಬರಿಗೆ ಆಮೇಲೆ ಎಲ್ಲರಿಗೂ ಬಟ್ಟೆ ತೊಗೋಬೇಕಾಗಿತ್ತು. ಅದಕ್ಕೆ ಶಾಪಿಂಗ್ ಬಂದಿದ್ವಿ. ಬಟ್ ಇಲ್ಲಿ ನೋಡಿದ್ವಿ, ತುಂಬ ರೇಟ್ ಇದೆ. ಬಟ್ ರೇಟ್ ಮುಖ್ಯ ಅಲ್ಲ, ಬಟ್ಟೆ ಅಲ್ಲಿ ಮಗುಗೆ ಗ್ರ್ಯಾಂಡ್ ಹಾಕುವಂಥ ಬಟ್ಟೆಗಳು ಯಾವುದೂ ಇರಲಿಲ್ಲ. ಅದಕ್ಕೆ ಇಲ್ಲಿ ನೋಡಿಕೊಂಡು ಇನ್ನೊಂದು ಕಡೆ ಹೋಗಬೇಕು ಅಂತ ಮಾತಾಡ್ಕೊಂಡ್ವಿ. ಫೈನಲಿ ಇಲ್ಲಿ ತೊಗೊಳ್ಲಿಲ್ಲ. ನೆಕ್ಸ್ಟ್ ABC ಟೆಕ್ಸ್ಟೈಲ್ ಅಂತ ಬರುತ್ತೆ ಬಗಲ್ಗುಂಟೆಯಲ್ಲಿ ಬೆಂಗಳೂರಲ್ಲಿ. ಅಲ್ಲಿ ಒಂದು ಚಿಕ್ಕದಾಗಿ ಶಾಪ್ ಮಾಡ್ಕೊಂಡಿದ್ರು. ಈಗ ಹೊಟ್ಟೆಗೆ ಓಪನ್ ಮಾಡಿದ್ದಾರೆ. ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ABCD ಅಂತ ಹೇಳಿದ್ನ, ಅಲ್ಲಿ ಅದೇ ಶಾಪ್ ಇದು. ಈಗ ಅಲ್ಲಿ ಬಂದು ಒಂದು ಡ್ರೆಸ್ ಟ್ರಯಲ್ ನೋಡಿ, ಬಟ್ ಚೆನ್ನಾಗಿತ್ತು. ಅವಳ ಸೈಜ್ ಇರಲಿಲ್ಲ, ತುಂಬ ಟೈಟ್ ಅನ್ನಿಸ್ತಾ ಇತ್ತು. ಹಾಗೂ ಒಂದು ಡ್ರೆಸ್ ಟ್ರಯಲ್ ಮಾಡಿಕೊಂಡು ನೆಕ್ಸ್ಟ್ ನಾನು ನಮ್ಮ ಅತ್ತಿಗೆ ಆಟೋದಲ್ಲಿ ಹೋಗ್ತಾ ಇದ್ವಿ. ನಮ್ಮ ಅಣ್ಣ ಸ್ವಲ್ಪ ನಾನ್ ವೆಜ್ ತೊಗೊಂಡು ಬರ್ತೀನಿ ಹೋಗಿ ಅಂತೇಳಿ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಮನೆಗೆ ಹೋಗಿ ಮಕ್ಕಳಿಗೆಲ್ಲ ಫ್ರೆಶ್ ಅಪ್ ಮಾಡಿ ಅವ್ರು ನೋಡಿ ಇಬ್ಬರು ಕುತ್ಕೊಂಡು ಆಟಾಡ್ತಾ ಇದ್ದಾರೆ. ನಮ್ಮ ಅಣ್ಣನ ಮಗಳಂದು ಸೀದಾ ಗೊಂಬೆ ಇದ್ದಂಗೆ ಇದ್ದಾವೆ ನೋಡಿ. ನಮ್ಮ ಅತ್ತಿಗೆ ಹೇಳ್ತಿರ್ತಾಳೆ, ನಮ್ಮ ಮಗಳು ಟೆಡಿ ಬಿಯರು, ಅವಳು ಗೊಂಬೆ ಬಾರ್ಬಿ ಡಾಲ್ ಅಂತ ಹೇಳ್ತಾ ಇರ್ತೀವಿ. ನೆಕ್ಸ್ಟ್ ಡೇ ನಾನು ನಮ್ಮಮ್ಮ ಸ್ವಲ್ಪ ಶಾಪಿಂಗ್ ಇರುತ್ತಲ್ಲ, ಫಂಕ್ಷನ್ ಅದು ಇದು ಥರದ್ದು ಇರುತ್ತಲ್ಲ, ಅದಕ್ಕೋಸ್ಕರ ನಾನು ನಮ್ಮಮ್ಮ ಆಚೆ ಹೊರಟಿದ್ದೀವಿ. ಈಗ ಮನೆಯಿಂದ ಹೊರಟು ನಾವಿಲ್ಲಿ ಸಿಟಿ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಸ್ವಲ್ಪ ದೂರ ಹೋಗೋಷ್ಟೆಲ್ಲ ನನ್ನ ಮಗಳು ಫುಲ್ ನಿದ್ದೆ ಮಲ್ಕೊಂಬಿಟ್ಟಿದ್ದು. ನೆಕ್ಸ್ಟ್ ಎಲ್ಲ ಮುಗಿಸ್ಕೊಂಡು ಮತ್ತೆ ನೈಟ್ ಆಗೋಯ್ತು, ನಾವು 7:30 ಆಗೋಯ್ತು. ಮತ್ತು ನೆಕ್ಸ್ಟ್ ನಾವು ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ವಿ. ಮನೆಗೆ ಬಂದು ಸ್ವಲ್ಪ ಅದೇ ಕೆಲಸ ಮಾಡ್ಕೊತಾ ಇದ್ರು. ನಮ್ಮ ಅತ್ತಿಗೆ ಇಲ್ಲಿ ನೋಡಿ, ನಮ್ಮ ಅಣ್ಣನ ಮಗಳು ನನ್ನ ಮಗಳು ಬೇರೆ ಅವಳು ವಾಕಲ್ಲಿದ್ದು ಅವಳನ್ನ ತಳ್ಕೊಂಡು ಹೋಗ್ತಾ ಇದ್ದಾಳೆ. ನಾವು ಹೇಳ್ತಿದ್ವಿ ಅವಳು ಡ್ರೈವರ್, ಅವಳು ಗಾಡಿಗಳ ಡ್ರೈವರ್ ಅಂತ. ಮತ್ತು ಅದು ನೆಕ್ಸ್ಟ್ ಡೇ ಸ್ವಲ್ಪ ಮನೆಗೆ ಅದು ತರಬೇಕಾಗಿತ್ತು. ಎಲ್ಲ ಮುಗಿಸ್ಕೊಂಡು ಮತ್ತೆ ಅದ್ರ ತಿರುಗಿನ ಶನಿವಾರ ಮಾರ್ನಿಂಗ್ ಇದು ಎಲ್ಲ ಅಮ್ಮ ಬಾಗಿಲ ಸಾರಿಸ್ಬಿಟ್ಟು ರಂಗೋಲಿ ಹಾಕಿ, ಶನಿವಾರ ಮನೆ ವಾರ ಎಡೆ ಮಾಡಬೇಕಾಗಿತ್ತು. ಎಡೆ ಮಾಡಿ ನೆಕ್ಸ್ಟ್ ಟೈಮ್ ನಾಮಕರಣ ಇತ್ತು ಸಂಡೇ. ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಸಂಜೆ ಎಡೆ ಮಾಡೋಣ, ಮಾರ್ನಿಂಗ್ ಅಮ್ಮ ತಿಂಡಿ ರೆಡಿ ಮಾಡ್ತೀನಿ, ಸಂಜೆ ರೆಡಿ ಮಾಡಬೇಕಂತ. ನನ್ನ ಮಗಳು ಜೋಲಿ ಮಲಗಿದ್ದಾಳೆ. ನಮ್ಮ ಅತ್ತಿಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. ಎಲ್ರಿಗೂ ಸುಪ್ರಭಾತ ಕೂಡ ಹಾಕಿದ್ದಾರೆ. ಅಮ್ಮ ತಿಂಡಿ ರೆಡಿ ಮಾಡ್ತಾಯಿದ್ದಾರೆ. ಏನು ತಿಂಡಿ ಅಂದರೆ, ಅಮ್ಮ ಬಿಸಿ ಇಡ್ಲಿ, ಸಾಂಬಾರು, ಚಟ್ನಿ ರೆಡಿ ಮಾಡ್ತಾಯಿದ್ರು. ಸದ್ಯಕ್ಕೆ ಇನ್ನೂ ನೆಂಟರು ಅಂತ ಯಾರು ಬಂದಿಲ್ಲ. ನಮ್ಮ ಅತ್ತಿಗೆ ಇದ್ದಾರಲ್ಲ, ಅವ್ರ ತಂಗಿ ಸಿಸ್ಟರ್ಸ್ ಇಬ್ಬರು ಬಂದಿದ್ದರು. ಅವ್ರು ಬಂದು ರೆಸ್ಟ್ ಮಾಡ್ತಾಯಿದ್ರು. ಅಷ್ಟು ತಿಂಡಿ ರೆಡಿ ಮಾಡ್ತೀವಿ. ತಿಂಡಿ ತಿಂದ್ಕೊಂಡು ಮತ್ತೆ ಸ್ವಲ್ಪ ಆಚೆ ಹೋಗಬೇಕಾಗಿತ್ತು. ನಾನೊಬ್ಬಳೇ ಇವತ್ತು, ನಮ್ಮಮ್ಮ ಯಾರು ಬರ್ತಾಯಿಲ್ಲ. ಸ್ವಲ್ಪ ಗೋಲ್ಡೆಲ್ಲ ಹಾಕಿದ್ದಲ್ಲ, ಅದೆಲ್ಲ ಇಸ್ಕೊಂಬರಕ್ಕೆ ಹೋಗ್ತಾಯಿದ್ವಿ. ನಮ್ಮಮ್ಮ ಇಲ್ಲಿ ಸಾಗು ರೆಡಿ ಮಾಡ್ತಾಯಿದ್ದಾರೆ. ನೆಕ್ಸ್ಟು ಅವರಿಬ್ಬರು ರೆಸ್ಟ್ ಮಾಡಿದ್ರೆ ಅಷ್ಟರೊಳಗೆಲ್ಲ ತಿಂಡಿ ಮಾಡ್ಕೊಂಡ್ವಿ. ನಾವು, ನಮ್ಮ ಅಣ್ಣ, ನಮ್ಮ ಅತ್ತಿಗೆ ತಿಂಡಿ ಮುಗಿಸ್ಕೊಂಡಾಗ ಇದ್ದೀವಿ. ನೆಕ್ಸ್ಟ್ ಸಂಜೆ ನೋಡಿ, ಸಂಜೆ ಎಲ್ಲ ಎಷ್ಟು ಜನ ಬಂದಿದ್ದಾರೆ. ನಮ್ಮಮ್ಮ ಎಲ್ಲ ಸಂಜೆ ಫ್ರೆಶ್ ಅಪ್ ಆಗಿಬಿಟ್ಟು ನಮ್ಮಮ್ಮ ಎಲ್ಲ ಪೂಜೆ ರೆಡಿ ಮಾಡ್ತಾಯಿದ್ದಾರೆ. ಎಲ್ಲ ಫುಲ್ಲು ಜನ ಚೆನ್ನಾಗಿತ್ತು. ಇಲ್ಲಿ ನೋಡಿ, ನನ್ನ ಮಗ ಲಾಲಿಪಾಪ್ ಕುತ್ಕೊಂಡಿದ್ದಾನೆ. ಈ ಕಡೆ ನನ್ನ ತಂಗಿ ಮಗ, ನಮ್ಮ ಪೂಜೆ ಎಲ್ಲ ಮಾಡಿದ್ದಾರೆ. ಇಲ್ಲಿ ನಮ್ಮ ಅಕ್ಕ ಒಬ್ಬಟ್ಟು ಮಾಡಿದ್ದು, ಅದಕ್ಕೆ ಸೀಕರಣೆ, ಮಾವಿನ ಸೀಕರಣೆ ರೆಡಿ ಮಾಡ್ತಿದ್ದಾರೆ. ಇಲ್ಲೆಲ್ಲ ಒಬ್ಬಟ್ಟಲ್ಲ, ಒಂದು ಕಡೆ ಕರ್ಗಡ್ಬು ಅಂತ ಮಾಡ್ತೀವಿ, ಅದನ್ನು ತುಂಬ್ತೀವಿ. ಎಲ್ಲ ನನ್ನ ತಂಗಿ ಇಲ್ಲಿ ಒಬ್ಬಟ್ಟು ತುಂಬ್ತಾ ಇದ್ದಾರೆ. ಇನ್ನು ನಮ್ಮ ಆಂಟಿ ಇಲ್ಲಿ ಪೂರಿ ಕರಿತಾ ಇದ್ದಾರೆ. ನಮ್ಮ ಅಪ್ಪ ಇದ್ದಾರಲ್ಲ, ಅವ್ರ ತಮ್ಮನ ಹೆಂಡ್ತೀವಿ, ನಮ್ಮ ಚಿಕ್ಕಮ್ಮ. ಇನ್ನು ಉಳಿದವರೆಲ್ಲ ಹೋಳಿಗೆ ಎಲ್ಲ ಮಾಡಿಬಿಟ್ಟು ಕುತ್ಕೊಂಡು ರೆಸ್ಟ್ ಮಾಡ್ತಾಯಿದ್ದಾರೆ. ನೆಕ್ಸ್ಟ್ ಬ್ಯಾಟಿಂಗ್ ಕಾರ್ಯಕ್ರಮ. ನೆಕ್ಸ್ಟ್ ಇವಾಗೆಲ್ಲ ಅಡುಗೆ ಮಾಡಿದ್ದಾಯಿತು, ಎಲ್ಲ ಊಟ ಮಾಡ್ತಾಯಿದ್ವಿ. ನನ್ನ ತಂಗಿ ಬಡಿಸ್ತಾ ಇದ್ದಾಳೆ, ನನ್ನ ಮಗಳು ಕುತ್ಕೊಂಡಿದ್ದಾಳೆ, ನಮ್ಮ ಹಸ್ಬೆಂಡ್ ತಿಂತಾ ಇದ್ದಾರೆ. ಇನ್ನೆಲ್ಲ ಊಟ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಊಟ ಮುಗಿಸ್ಕೊಂಡು ಎಲ್ಲರೂ, ನನ್ನ ತಂಗಿರೆಲ್ಲ ಅವ್ರ ಮನೆ ಅಲ್ಲೇ ನಿಯರ್ ಬೈ ಇತ್ತಲ್ಲ, ಅಲ್ಲೇ ಮನೆಗೆ ಹೋಗಬೇಕು ಅಂತ ಊಟ ಮುಗಿಸ್ಕೊಂಡು ಹೊರಡ್ತಾರೆ ಅವರು. ನಾವೀಗ ನೆಕ್ಸ್ಟ್ ಲಾಸ್ಟ್ ನಾವೆಲ್ಲ ಊಟ ಮಾಡ್ತೀವಿ. ಊಟ ಮುಗಿಸ್ಬಿಟ್ಟು ನಾಳೆಗೆ ಎಲ್ಲ ತಯಾರಿ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ. ನಮ್ಮ ಅಣ್ಣ ಅಲ್ಲಿ ನಮ್ಮ ಅಪ್ಪ ಮಲ್ಕೊಂಡಿದ್ದಾರೆ. ಇವ್ರು ನಮ್ಮ ಆಂಟಿ, ಅವ್ರು ನಮ್ಮ ಮಾವನ ಮಗ, ನನ್ನ ತಂಗಿ ಯಜಮಾನ್ರು, ನಮ್ಮ ಅಣ್ಣ, ನನ್ನ ತಮ್ಮ ಎಲ್ಲ ಕೂತಿದ್ದಾರೆ. ಚೆನ್ನಾಗಿರುತ್ತೆ ತುಂಬ. ಒಂದೇಕೋಸ್ಕರ ಸೇರಿದಾಗ ವಿಡಿಯೋ ನಮ್ಗೆ ಖುಷಿಯಾಗಿದೆ ಅಂದ್ಕೊತೀನಿ. ಖುಷಿಯಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಆಲ್.